ಇದ್ರೆ ನೆಮ್ಮದಿಯಾಗಿರ್ಬೇಕು. ರಂಜಿತಾ ಎಲ್ಲಿ ಹೋಗ್ತಿದ್ಯಾ ಇವಾಗ? ಏನಕ್ಕೆ? ನೆಮ್ಮದಿ ಕೊಡಪ್ಪ ಜೀವನದಲ್ಲಿ ಅಂತ ಬೇಡ್ಕೊಂಡ್ಬರೋದು. ನೆಮ್ಮದಿ ಇಲ್ವಾ ಇವಾಗ? ಯಾರ್ಯಾರು ಹೋಗ್ತಿದ್ದೀರಾ? 6 ಜನ ಹೋಗ್ತಾ ಇದ್ದೀವಿ. ಹೇಳು ಯಾರ್ಯಾರು ಅಂತ. ಹೇಳಲ್ಲಪ್ಪ, ಸೀಕ್ರೆಟ್. ಬರೀ ಇಂಥದೆಯಾ? ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗ್ತಿದ್ದೋ, ಅಂಕಲ್ ಒಬ್ರು ಸಿಕ್ಕವ್ರೆ, ಆಟೋ ಅಂಕಲ್ ಒಂದು ಸಾಂಗ್ ಹೇಳ್ತಾರೆ ಈ ಅಂಕಲ್ ಹೆಣ್ಮಕ್ಳಿಗೆ. ಹೇಳ್ರಪ್ಪ, ಹೇಳ್ರು. ಹುಡುಗಿರೆಲ್ಲ ನನ್ನವಳೆಂದು ಮನೆಯಲ್ಲಿ ದ್ವೇಷ ಮಾಡಿ ತಾಯಿ ಕೈಲಿ ಕಣ್ಣೀರ ಹಾಕ್ಸಿ ನೋಡೋ ಹೋಯ್ತವಳ ಕೈ ಬಿಟ್ಬಿಟ್ಟು ಅಂತ ಹುಚ್ಚು ಹುಡುಗಿಯೋ. ಇದು ಆಕ್ಚುಲಿ ಚೆನ್ನಾಗಿದೆ. ಅಂಕಲ್ ಫಸ್ಟ್ ರೈತರಾಗಿದ್ದಾರಂತೆ, ಈಗ ಆಟೋ ಡ್ರೈವರ್ ಆಗಿದ್ದಾರೆ. ಎರಡಕ್ಕೂ ಡಿಫ್ರೆನ್ಸ್ ಹೇಳ್ತಾರೆ ನೋಡಿ ಗೈಸ್. ಅದರಲ್ಲಿ 1 ವರ್ಷಕ್ಕೆ ಒಂದ್ಸತಿ ಸ್ಯಾಲ್ರಿ, ಕಪ್ಪನ್ ದುಡ್ಡು. ಬೆಂಗಳೂರಲ್ಲಿ ಇದು ATM, ಎನಿ ಟೈಮ್ ನೀನು ಯಾವಾಗಾರ ಎತ್ತು ಗಾಡಿನ, ಯಾರು ಮೋಸ ಮಾಡಲ್ಲ. ಅದನ್ನ ನ್ಯಾಯವಾಗಿರ್ಬೇಕು ಅಷ್ಟೇ, ಯಾರಿಗೂ ಅಷ್ಟೇ. ಗೈಸ್ ರೀಚ್ ಆಗಿದ್ದೀವಿ ದೇವಸ್ಥಾನ ಹತ್ರ. ಹೆಂಗೈತೆ ನೋಡಿ, ಎಲ್ಲೋ ಸಂಧಿ ಗುಂದಿಲೆಲ್ಲ ಬಂದು ಬಿಡಕ್ಕೆ ಬಂದವು ಇವು. ಚಪ್ಪಲಿ ಸ್ಟ್ಯಾಂಡಲ್ಲಿ ಬಿಡೋದು ಬಿಟ್ಬಿಟ್ಟು ಕಾಸು ಉಳ್ಸೋಕ್ಕೋಸ್ಕರ ಎಲ್ಲೆಲ್ಲಿ ಬಂದು ಬಿಡ್ತಾವೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಚಪ್ಪಲಿ ಕಳ್ದೋದ್ರೆ ಇವರೇ ಕಾರಣ. ನಾವೆಲ್ಲ 1,000 ರೂಪಾಯಿ ಚಪ್ಪಲಿ ತಗೊಂಡು ಹಾಕೊಂಬಂದಿರ್ತೀವಿ. ದೇವಸ್ಥಾನದಲ್ಲಿ ಚಪ್ಪಲಿ ಕಳ್ದೋದ್ರೆ ನೀವು ಮಾಡಿರೋ ಕರ್ಮ ಪಾಪ ಎಲ್ಲ ಸ್ವಲ್ಪ ಕಳಿ. ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಕೈ ಕಾಲುಗಳು, ಬಿಂದಿಗಳು, ಹಣೆಗಳು ಕ್ಲಿಪ್. ಗೈಸ್ ಇವನು ತುಂಬಾ ಮಾತಾಡ್ತಿದ್ದ, ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಏನೂ ಮಾತಾಡ್ತಿಲ್ಲ. ಏನವನ ಹೆಸರು? ಗೈಸ್ ಮೈನ್ ರೋಡಿಂದನೇ ಕಿವಿದ್ದು, ಭಾಳ ಕಿವಿದ್ದು. ನನ್ನ ಲೈಫಲ್ಲಿ ಇಷ್ಟೊಂದು ಕ್ಯೂ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದೀನಿ. ಬಟ್ ಎಷ್ಟು ಕ್ಯೂಲ್ ಹೋಗ್ತಾ ಇದ್ದೀನಿ ದೇವ್ರು ನೋಡೋಕ್ಕೆ. ಇನ್ನೂ ಎಷ್ಟು ಚೆನ್ನಾಗಿ, ಇನ್ನೂ ಆನ್ ದ ವೇ. ಅರ್ಧ ಗಂಟೆ ಆಯಿತು ನಿಂತ್ಕೊಂಡು, ಇನ್ನೂ ಮೂವ್ ಆಗಿಲ್ಲ, ಮೂವ್ ಆಗ್ತಿದ್ದೀವಿ. ದೇವ್ರ ದರ್ಶನ ಮಾಡಬೇಕು.